ಬ್ರ್ಯಾಂಡೆಡ್ ಕಂಪ್ನಿ. ಚಿಕ್ಕ ಸೈಜ್ ಬೇಕು. ಇಷ್ಟು ಇದು ನೋಡಿ, ಈ ಸೈಜ್ ನೋಡಿ, ಚೆನ್ನಾಯ್ತಾ? ಒಳ್ಳೆ ಕಂಪ್ನಿ ಆಂಟಿ, ಒಳ್ಳೆ ಬ್ರ್ಯಾಂಡೆಡ್ ಕಂಪ್ನಿ. ಹಾಂ, ಇದು ಒರಿಜಿನಲ್ ಪ್ರೈಸು 350ರಿಂದ 400 ಇರುತ್ತೆ. ನಿಮಗೆ 100 ರೂಪಾಯಿಗೆ ಎರಡರಲ್ಲಿ ಕೊಡ್ತೀನಿ. ಏನು ಓಕೆನಾ ಆಂಟಿ? 100 ರೂಪಾಯಿಗೆ ಎರಡು. 100 ರೂಪಾಯಿಗೆ 3 ಮಾಡಿ. ಹೋಗಕ್ಕ, ಎಲ್ಲರೂ ಅದೇ ಕೇಳ್ತು. ನನ್ನ ಬಿಸಿಲಲ್ಲಿ ಅಲ್ದಿ ಸಾಕಾಗೋಯ್ತು ನನಗೆ. ಎಲ್ಲೆಲ್ಲಿಂದ ಎಲ್ಲ ಕಡೆನೂ ಬೀದಿಗೂ ಅಲಿತಾ ಇದ್ದೀನಿ. ಏನು ಮಾಡೋದು ಹೊಟ್ಟೆ ಪಾಡಕ್ಕ? 100 ರೂಪಾಯಿಗೆ 3 ನೋಡಕ್ಕ, ಬಟ್ಟೆ ನೋಡಕ್ಕ ಹೆಂಗಿದೆ ಅಂತ. ಇಲ್ಲಿ ನಾವು ಎಲ್ಲರೂ ತಗೊಂಡಿದೀವಲ್ವ, ತರ್ತಾರೆ ಬ್ಯಾಗ್ಗಳಲ್ಲೆಲ್ಲ ತರ್ತಾರೆ ಅಂತೇವ. ಅವ್ರು ತರ್ತಾರೆ, ಆದರೆ ಇಂಥ ಬ್ರ್ಯಾಂಡೆಡ್ ತಂದವ್ರು ಅವರು. ಅಲ್ಲ, ಎಲ್ಲಿಂದ ತಂದಿದ್ದ ಅಂಟ್ಕ ಇದು? ಬೇಕಾಕ 100 ರೂಪಾಯಿಗೆ ಎರಡು. ನಿಮ್ದ ಇದು? ನೀವು ತಗೋತಿದ್ದೀರಾ? ನಮ್ಮ ಮನೆಯವ್ರು ಹಾಕೊಂಡಿರೋದು ನೋಡಿ, ಉಪ್ಪಿನಕಾಯಿ ಕಲೆನೇ ಹೋಗಿಲ್ಲ. ಈ ಕೆಲಸನೆಲ್ಲ ಮಾಡ್ತೀರಾ ನೀವು? ನಾವು ಮಾಡ್ತಾ ಇದೀವಿ. ಮತ್ತೆ ನಾನು ಪಾರ್ಟ್ನರ್ಶಿಪ್. ಏನೇ ಇವ್ರು ಹಿಂಗಾಡ್ತಾವ್ರಿ, ವಿಡಿಯೋ ಮಾಡಿ ಕಂಪ್ಲೇಂಟ್ ಮಾಡ್ತೀನಿ. ಏನಾದ್ರೂ ಮಾಡ್ಕೊಳ್ಳಿ. ಹೆಂಗ್ ಇಟ್ಕೊಂಡಿದ್ರಿ ಕೈಯಲ್ಲಿ? ನಮ್ಮ ಮನೆ ಹತ್ರ ಹಿಂಗಡೆ ಇತ್ತಲ್ಲಿ ಓಡಾಕಿದ್ರೆ ಯಾರೇ ಕತ್ಕೊಂಡ್ಬಂದಿದ್ದು? ನೀನಾ? ನಾನು ಅಕ್ಕ ಇಬ್ರು ಪಾರ್ಟ್ನರ್ಶಿಪ್. ಇದು ಬೇರೆ ಮಾಡ್ತೀರಾ ನೀವು? ಅಕ್ಕ ಯೂಸ್ ಮಾಡಿರೋದಕ್ಕ ಇದು. ನಿಮ್ ಗಂಡನ್ ಕಾಚ ಅಂತ ಏನ್ರಿ ಪ್ರೂಫ್ ಅದ್ರಲ್ಲಿ? ಇಲ್ಲಿ ನೋಡಿ, ಕಲೆ ಇದೆ. ಓ, ಉಪ್ಪಿನಕಾಯಿ ನಿಮ್ ಗಂಡ ಮಾತ್ರ ತಿನ್ನೋದು? ಇವಳು ತಕೋ ಅಂತ ಅವ್ರು ಕೊಡಕ್ ಬಂದ್ರೆ ಅವ್ರು ಇಟ್ಕೊಂಡು ನೀವು ಪಾರ್ಟ್ನರೇ ನಾವು. ಅಲ್ಲ, ಅವಳು ಕತ್ಕೊಂಡ್ಬಂದ ನೋಡಿ. ಯಾರೇ ಪಾರ್ಟ್ನರ್ ನಿನಗೆ? ಯಾರೇ ಪಾರ್ಟ್ನರ್? ಯಾರೇ ಪಾರ್ಟ್ನರ್? ಯಾರು ಪಾರ್ಟ್ನರ್? ಯಾರೇ ನೀ ಪಾರ್ಟ್ನರ್? ಯಾರು ಅಲ್ಲಿ ನೋಡಿ. ನಿನ್ ವಿದ್ಯಾವಂತ ತಾನೇ, ಅವಿದ್ಯಾವಂತೆ ಅಲ್ಲ. ಗೊತ್ತಾಗಲ್ಲ ನಿನ್ಗೆ? ಒಂದು ನಿಮಿಷ ಆಂಟಿ, ಪಾರ್ಟ್ನರ್ ಅಂತ ಪಾರ್ಟ್ನರ್ ಅಲ್ಲೋ ಕೇಳಿ. ಬಂದಿದ್ಲ ಪಾರ್ಟ್ನರ್. ಕೇಳಿ ನಾನ್ ಪಾರ್ಟ್ನರ್. ಹೋಗು ನಿನ್ಗೆ ಆಂಟಿ ಬನ್ನಿಲಿ. ನಾನು ನೋಡ್ದೆ ಅಕ್ಕ, ಇವ್ರು ಮಾಡ್ಕೊಂಡ್ ಬಂದಿದ್ದು. ಆಂಟಿ 100 ರೂಪಾಯಿ 3 ಕೇಳ್ತಾ ಇದ್ರು. ವಿದ್ಯಾವಂತ ಆಂಟಿ ಅವಿದ್ಯಾವಂತನ ನೀನು. ನೀವು ಆಂಟಿ ನೀವು 1 ರೂಪಾಯಿ ಮಾಡಲ್ವಾ? ನಿಂಗೆ ಒಂದೇ ಜನ ಅಲ್ಲ, ಅವಳಿಗೆ ಬೇಕಂತೆ. ಆಂಟಿ 200 ರೂಪಾಯಿ ಒಂದಲ್ವಾ ಅದು? ಈ ಕಡೆ ಬಾ, ಹೇಳ್ತೀನಿ. ಈ ಕಡೆ ಬಾ, ಹೇಳ್ತೀನಿ. ಈ ಕಡೆ ಬಾ, ನಿಮಿಷ. ನಿಮ್ಮ ಮಗ ತಾನೆ? ಅಲ್ಲಿ ಎದುರುಗಡೆ, ಈ ಕಡೆ ಬರ್ರಿ. ಇಲ್ಲಿ ಅಲ್ಲಿ ಎದುರುಗಡೆ ಕೂರಿ ಕಾಬ್ರ ಆಯ್ತಕ್ಕೋ. ಬಟ್ಟೆ ಹೋಗಿದ್ರೆ ಎದ್ದೋಡ್ಬಿಟ್ಟಲ್ಲ ಕರ, ಅವ್ರಿಗೆ ಹಾಕೊಂಡಿದ್ರೆ ಅಕ್ಕ. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ್ದು ತಮಾಷೆಗಾಗಿ, ನಿಮ್ಮನ್ನು ನಗಿಸುವ ಉದ್ದೇಶಕ್ಕಾಗಿ. ಅದ್ಭುತವಾದ ಚಿತ್ರಕಥೆ ಹೊಂದಿರುವ ರೂಬಿ ಚಲನಚಿತ್ರ ತಂಡದಿಂದ ಈ ಕಾಣಿಕೆ ಆಂಟಿ ನಿಮಗೆ. ಮನೀತ್ ಎಂಟರ್ಪ್ರೈಸ್ ಶ್ರೀನಗರ ಪ್ರಪಂಚದಲ್ಲೇ ಪ್ರಪ್ರಥಮ ಬಾರಿಗೆ ಮಾತನಾಡುವ ಭಗವದ್ಗೀತೆ ಆಂಟಿ, ಇದು ನಿಮಗೆ. ಸಡನ್ ಆಗಿ ನಾನು ಅವ್ರ ಜೊತೆ ಮಾತಾಡ್ತಿದ್ದೆ, ನೀವ್ ಎದ್ ಬಂದ್ಬಿಟ್ರಲ್ಲ ಆಂಟಿ. ಅಯ್ಯೋ ಪಾಪ ನೀವ್ ಹಂಗಂದ್ರಲ್ಲ ಅವರು. ಸೈಲೆಂಟ್ ಅಂತ ಗೊತ್ತಾಯ್ತು. ನಾನು ಸೈಲೆಂಟ್ ಅಂತ. ಅಯ್ಯೋ, ಹೊರಟೋದ್ರು ಅವರು. ಜಗಳ ಮಾಡಲ್ಲ ಅಂತ ಅವ್ರಿಗೆ ಗೊತ್ತು. ಹಾ, ಇದು ಯಾರ ಮೇಲೆ ಜಗಳಕ್ಕೆ ಹೋಗಲ್ಲ ಅಂದ್ಬಿಟ್ಟು ಇವ್ರು ಬಂದಿದ್ದು. ಹೌದಾ? ನನ್ನ ಪರವಾಗಿ ಇವ್ರು ಬಂದಿದ್ದು. ಸರಿ ಆಂಟಿ, ಹಿಂಗೆ ನಗ್ನಗ್ತಾ ಇರಿ ಆಂಟಿ. 100 ರೂಪಾಯಿಗೆ ಎರಡು ಕಾಚ ಬೇಕಾ? 100 ರೂಪಾಯಿಗೆ ಎರಡು. ಒಳ್ಳೆ ಬ್ರ್ಯಾಂಡೆಡ್ ಆಂಟಿ ನೋಡಿ, ಫ್ರೆಂಚಿ ಪ್ಲೆಸ್ ಅಂತ. ಬಟ್ಟೆ ಮುಟ್ಟು ನೋಡಿ, ಎಷ್ಟು ಕ್ವಾಲಿಟಿ, ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಬಟ್ಟೆ ಮುಟ್ಟು ನೋಡಿ, ಕ್ವಾಲಿಟಿ ಚೆನ್ನಾಗಿದೆ. ಯಾವ ಕಲರ್ ಬೇಕಿದೆ? ಇದೆ ಸೈಜ್ ಯಾವುದು? ಬೇಡ ಅನ್ಸುತ್ತೆ. ಅಲ್ಲಕ್ಕ, ಬ್ರ್ಯಾಂಡೆಡ್ ಇದು ರಿಯಲ್ ಒರಿಜಿನಲ್ ಪ್ರೈಸ್ ಏನು ಗೊತ್ತಾ? 350ರಿಂದ 400. ಕೆಲವೊಂದ್ರಲ್ಲಿ 500 ರೂಪಾಯಿವರೆಗೂ ಮಾಡ್ತಾರೆ. ಅಂತೇಳಿ ನಾನು 100 ರೂಪಾಯಿಗೆ ಎರಡು ಕೊಡ್ತಾ ಇದ್ದೀನಿ. ನನಗೆ ಸೈಜ್ಗಳು ಅಷ್ಟು ಗೊತ್ತಾಗಲ್ವಲ್ಲ, ಅದಕ್ಕೆ ನೋಡಿ 2 ಸೈಜ್ ಇದೆ. ಯಾವುದು ಇದು ಸಾಕಾ ನಿಮಗೆ? ಬೇಡ. ಬೇಡ ಅಕ್ಕ ಹೊಟ್ಟೆ ಪಾಡಕ್ಕ, ತಗೋಕ್ಕ ಪ್ಲೀಸ್, ತಗೋಕ್ಕ, ಚೆನ್ನಾಗಿದೆ. ಎಲ್ಲಿ ತಗೊಂಬಂದಿದ್ದು ಚಡ್ಡಿನ? ಅಕ್ಕ 100 ರೂಪಾಯಿಗೆ ಎರಡು ಬೇಕಾ? ಯಾರ್ದಿದ್ದು ಚಡ್ಡಿ? ಹಾಂ, ಎಲ್ಲಿ ಕತ್ಕೊಂಬಂದೆ? ಕತ್ಕೊಂಬಂದೆ. ಏನು ಹೇಳ್ತಾ ಇದ್ದೀರಾ ನೀವು? ನೋಡಿರೋದಕ್ಕ ಇದು ನಮ್ಮ ಮನೆಯವ್ರ ಚಡ್ಡಿ. ಅಲ್ಲಿ ಒಳಗಡೆ ಹಾಕಿದ್ರೆ ಎತ್ಕೊಂಬಂತವಳೆ. ಹೊಡೀರಿ ಚೆನ್ನಾಗಿ. ಅಕ್ಕ ಪಾರ್ಟ್ನರ್ಶಿಪ್ಪಲ್ಲಿ ಇದಿರೋದು ನಮ್ಮ ಅಕ್ಕ ಅವರು. ನೀವು ಹೇಳ್ಕೊಡ್ತಾ ಇದ್ದೀರಾ? ನಾವು ಅಂಗಡಿಯವರು. ಅಂಗಡಿ ಇಟ್ಕೊಂಡಿದ್ದೀರಾ ಬೇರೆಯವ್ರದೆಲ್ಲ? ನೋಡಿ ಒಳಗಡೆ ಹೋಗಿ. ನಮ್ಗೆ ಇದೆಲ್ಲ ಮಾಡ್ತೀರಾ ನೀವು? ನಮ್ಗೆ ಕಲ್ಲೂರಣಿ ಇವ್ರು ಹೆಂಗ್ ಹೇಳ್ತಾರೆ, ನಾವು ಇವ್ರು ಪಾರ್ಟ್ನರ್ ಅಂತ ಯಾವಾಗ ಹಂಗೆ ಹೇಳ್ತಾವಳೆ. ಇದೆಲ್ಲ ಮಾಡ್ತೀರಾ ಕೆಲಸ ನೀವು? ನಮ್ಗೆ ಅದಕ್ಕೂ ಸಂಬಂಧ ಇಲ್ಲ. ಆಯಮ್ಮನೆ ಬಂದು ತಗೊಂಡು ಹಿಂಸೆ ಮಾಡ್ತಾವ್ರೆ. ನಮಗ್ ಬೇಡ ಅಂದ್ರೂ ಕೇಳ್ತಾ ಇಲ್ಲ ಅವರು. ಇದೇನಕ್ಕ ಅವ್ರು ಬಂದಿದ ತಕ್ಷಣ ಉಲ್ಟಾ ಹೊಡಿತಾ ಇದ್ದೀರಾ? ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಇರಿ.
ಇದು ನಿಮ್ ಗಂಡಂದೇನಾ? ಹಿಡ್ಕೊಂಡು ಹೊಡೀರಿ, ನಮ್ಗೇನಾಗ್ಬೇಕಾದ್ರೆ ಇದು ನಿಮ್ ಗಂಡಂದೇನಾ? ಯಾವ ಹೇಳ್ದಳು ಮುರಿದು ಬಿಡ್ರಿ ಕಾಲ ಮುಂದಕ್ಕೆ ನಡಿಬಾರ್ದು. ಓ ಮುರಿದು ಬಿಡ್ತೀರಾ? ಮತ್ತೆ ಇನ್ನೇನ್ ಈಗ ಅವ್ಳು ಬಂದಿದ ತಕ್ಷಣ ಉಲ್ಟಾ ಮಾಡ್ತಿದ್ದೀರಾ? ಇಲ್ಲಿಗೆ ಅಂತ ಕೇಳೋದು. ಕಾಚ ಮರಕ್ಕೆ ಮತ್ತೆ ಮಾಡ್ಕೊಂಡು ಹೋಗಿ ನನ್ನ ಹತ್ರಕ್ಕೆ ಯಾಕ್ ಬಂದಿರೋದು ನೀನು? ಯಾವ್ದನ ಬ್ರಾಂಡೆಡ್ ಕಮ್ಮಿ ರೇಟಲ್ಲಿ ಇದ್ರೆ ಕೊಡುವಲ್ವಾ? ಅಯ್ಯೋ ಹಿಡ್ಕೊಂಡು ಲಜ್ರಿ, ನಂಗೂ ಅದಕ್ಕೂ ಸಂಬಂಧ ಇಲ್ಲ ಲಜ್ರಿ. ಲಜ್ರಿ ಅಂದ್ರೆ ಹೊಡೀರಿ ಅಂತ ಅರ್ಥ. ಹೊಡೆದ್ ಬಿಡ್ತಾರೆ. ಮತ್ತೆ ಇಲ್ಲಿ ನೋಡು, ನಾನ್ ಮಾಡಕ್ ನಾನು ಅಂಗಡಿ ಹತ್ರ ಇದ್ದೀನಿ, ನನ್ನ ಹತ್ರ ಬಂದು ನಾನು ಅವ್ರ ಪಾರ್ಟ್ನರ್ ಅಂತ ಹೇಳ್ತಾವ್ರೆ. ಈಗ ಏನಕ್ಕ ಒಂದ್ ಕಾಚ 400 ರೂಪಾಯಿಗೆ ಮಾರ್ಕೊಳ್ಳೋಣ? ಎಷ್ಟು ಕರ ಮಾರ್ಕೋಗ್ರಿ, ಇದು ನಿಮ್ ಗಂಡಂದು ಅಂತ ಏನು ಪ್ರೂಫ್ ಏನು? ನೋಡಿ ಇಲ್ಲಿ ಯೂಸ್ ಮಾಡಿರೋದು ನೋಡಕ್ಕ, ಯೂಸ್ ಮಾಡಿರೋದು ಇದು. ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ತಾಯಿ, ನಾವು ಅಂಗಡಿಯವರು. ನಾನು ಅಂಗಡಿ ವ್ಯಾಪಾರ ಮಾಡ್ತಾ ಇದ್ದೀನಿ, ಬಂದು ಈ ತರ ಆಟ ಆಡ್ತಾವಳೆ. ನೀವು ಕತ್ಕೊಂಡ್ ಬಂದಿ ಅಂತ ಹೇಳ್ತಿರೋದು ಅಂತ ಹೇಳ್ತಿದ್ದಾಳೆ. ನಾನು ಎತ್ಕೊಂಡ್ ಬರ್ರಿ ಅಂತ ಹೇಳಿದ್ದೆ ನನ್ನ ಜೊತೆಗೆ. ರೇಟ್ ಏನಾದ್ರು ಬೇಕು ಅಂದ್ರೆ ಇಲ್ಲಿರಿ, ಇಲ್ಲ ಅಂದ್ರೆ ಒಯ್ತಾ ಇರ್ರಿ ಅಷ್ಟೇ. ಏನು ಕುಡಿತೀರಾ ಅಕ್ಕ? ಮತ್ತೆ ಇನ್ನ ನಂದನಿಂದ ಪಾರ್ಟ್ನರ್ ಅಂತ ಮಾಡ್ತೀನಿ ಸುಮ್ನಿರಿ. ನಿಮ್ಗೆ ನಿನಗೆ ನೀನು ನನಗ್ ಬೇಡ ಅದು. ಸೀರಿಯಲ್ ಅಕ್ಕ ಇದು ಆಕ್ಟಿಂಗ್ ಮಾಡಕ್ಕೆ. ನಾನ ಮರದಿ ಇಲ್ವಾ? ನೋಡ್ದೆ ಅಕ್ಕ, ಅಲ್ಲೇ ಕೂತು ಗಾಡಿ ರಿಪೇರಿ ಮಾಡ್ತೇನೆ, ನೋಡ್ದೆ ನಾನು. ಅಲ್ಲ ಅಣ್ಣ, ನಿಮಗೆ ಹೇಳ್ತಾಳ ಪಾಪ ಮಾರಿ, ನಾನು ಅಂಗಡಿ ಹತ್ರ ನನಗ್ ಗೊತ್ತು. ಬಂದು ನನ್ಗೆ ಪಾರ್ಟ್ನರ್ ಅಂತ ಹೇಳ್ತಾಳು. ಯಾಕಂದ್ರೆ ಮಕ್ಕಳು ಮಾಡ್ಬೇಕು. ರಿಪೇರಿ ಮಾಡೋಗ್ರಿ ಗಾಡಿನ. ಹೆಂಗಸರು ಹೊಡೆಯಂಗಿಲ್ಲ, ನಾನು ಸುಮ್ಮನೆ ನೀನು ಹೊಡ್ಬಿಡ್ತಿದ್ದೆ. ಅವ್ರ ಕೈಯ ಏನದು? ಅಕ್ಕ, ಇವ್ರು ಏನಕ್ಕೆ ಮಾಡ್ತಾವ್ರ ಹೇಳು? ಇವ್ರು ಏನಕ್ಕೆ ಮಾಡ್ತಾವ್ರ ಹೇಳಿ? ನಿಮ್ಗೆ ಗೊತ್ತಿಲ್ಲ, ನನಗೆ ಗೊತ್ತು. ಅಲ್ಲಿ ಎದುರುಗಡೆ ಗಾಡಿ ಕ್ಯಾಮ್ರಾ ಇಟ್ಟವ್ರೆ. ಇದು ಕಾಮಿಡಿ ಪ್ರೋಗ್ರಾಮು, ಕುರಿಗಳ ಸ್ವಾಮಿ ಅಂತ. ಅವ್ರು ನಮ್ಮವರೇನೆ. ಅಲ್ಲೋಡಿ ಕ್ಯಾಮ್ರಾ ಐತಲ್ಲಿ, ಕುರಿಗಳ ಸ್ವಾಮಿ ಅಂತ ಕಾಮಿಡಿ ಪ್ರೋಗ್ರಾಮ್ ಅಕ್ಕೋ. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ್ದು ತಮಾಷೆಗಾಗಿ, ನಿಮ್ಮನ್ನು ನಗಿಸುವ ಉದ್ದೇಶಕ್ಕಾಗಿ. ಅದ್ಭುತವಾದ ಚಿತ್ರಕಥೆ ಹೊಂದಿರುವ ರೂಬಿ ಚಲನಚಿತ್ರ ತಂಡದಿಂದ ಈ ಕಿರುಕಾಣಿಕೆ. ಆಂಟಿ ನಿಮಗೆ ಏನು ಅನ್ನಿಸ್ತು ಆಂಟಿ? ಅಯ್ಯೋ ಏನೋ ಭಯ ಆಯ್ತು ಅಷ್ಟೇ. ಭಯದಲ್ಲೇ ಅಷ್ಟೊಂದು ಮಾತಾಡಿದ್ರಿ. ಹಾ, ಹಿಂಗೆ ನಗ್ತಾ ಇರಿ ಆಂಟಿ ಯಾವಾಗ್ಲೂ. ಆರಾಮಾಗಿದ್ದೀರಾ? ಯಾರೋ ಹುಡುಗರು ಸಿಕ್ಲಿಲ್ಲ ನಂತರದವರು. ಹಾಂ, ಇನ್ನು ಎಷ್ಟು ಜನಕ್ಕೆ ಹಂಗೆ ಮಾಡಬೇಕು ಅಂತಿದ್ಯಾ? ಬ್ರೋಕರ್ ಕೆಲಸ ಮಾಡ್ತೀಯ ತಾನೆ? ಹುಡುಗಿನ ತೋರಿಸ್ಬಿಟ್ಟು ನನಗೆ ಆಗಿದ್ದು ಒಂದೇವರೆಗೆ ಯಾವನ ಜೊತೆನೋ ಓಡೋಗ್ಬಿಟ್ಟವಳೆ. ಹಾಂ ಅಣ್ಣ, ಹುಡುಗಿನ ತೋರಿಸ್ತೀಯಾ? ಇನ್ನೊಬ್ರು ಮನೆ ಹಾಳಾಗಂಗೆ ಯಾಕೆ ತೋರಿಸ್ತೀಯಾ? ನೀವು ಯಾರನ್ನೇ ಗೊತ್ತಿಲ್ಲ ನನಗೆ, ನನ್ನ ಕೇಳಿದ್ರೆ ಹೆಂಗೆ ಸ್ವಾಮಿ? ನೀನು ತೋರಿಸಿರೋದಕ್ಕೆ ತಾನೇ ನಿನ್ನ ಹತ್ರ ಬಂದು ಕೇಳ್ತಿರೋದು ನಾನು. ಇವತ್ತೇನು ನೋಡ್ತಾ ಇದ್ದೀನಿ ನಿಮ್ಮನ್ನ. ನಾನು ಯಾರನ್ನ ಬಂದು ಕೇಳಕ್ಕೆ ನನಗೆ ತಲೆ ಕೆಟ್ಟೈತಾ? ಅಲ್ಲ, ನಮ್ಗೇನು ಗೊತ್ತು ಸ್ವಾಮಿ? ನಾವೆಲ್ಲೋ ಹೊಟ್ಟೆ ಪಾಡಕ್ಕೆ ಬಂದಿದ್ವಿ, ನಮ್ಮನ್ನ ಬಂದು ನಿಮ್ಮ ಹೆಂಗ್ಸಿರಿಲ್ಲ ಅಂದರೆ ನಾನೇನು? ನೀನು ತೋರಿಸಿದ್ದು ನೀನು ತಾನೇ? ನಾನಲ್ಲಪ್ಪ. ಆ ಹುಡುಗಿ ಮನೆ ತೋರಿಸ್ ಬಾ. ಯಾವ ಹುಡುಗಿ ಮನೆ ತೋರಿಸ್ಲಿ? ನೀನು ಮದುವೆ ಮಾಡಿಸ್ತಲ್ಲ ಅದು. ನಾನು ಯಾರು, ನೀನು ಯಾರು, ನಾನು ಯಾರು ಗೊತ್ತಿಲ್ಲ. ನಾನು ತಮಿಳ್ನವನಪ್ಪ, ನನಗೆ ಯಾಕೆ? ಅಡ, ನೀನು ಯಾರು ತಮಿಳ್ನವ್ರಾದ್ರೇನು ಕನ್ನಡದವ್ರನ ಎಲ್ಲ ಅಣ್ತಂದಿರೆ. ತಿರುಗು ಕೂತ್ಕೋ. ಅವ್ರು ಹೆಂಗ್ಸಿರಿಲ್ವಾ ಅಂತೆ, ನಾನು ಕೊಡಿಸ್ದಂತೆ. ಅಪ್ಪ ಇವರು ಇದರಲ್ಲ, ಇವ್ರು ಗಾರೆ ಕೆಲಸ ಮಾಡೋರು. ಅರ್ಥ ಆಯ್ತಾ? ಆಯ್ತಾ? ಹಾ. ನಾವು ಬಿಲ್ಡಿಂಗ್ ಕಟ್ಟಿಸ್ತಿದ್ದು. ಹಾ. ಒಂದು ಹುಡುಗಿನ ನೋಡಿದೀವಿ ನಾವು. ಬೇರೆ ಬಿಲ್ಡಿಂಗ್ ಕಟ್ಬೇಕಾರೆ ಅವ್ರು ಮದುವೆ ಮಾಡಕ್ ಹುಡುಕ್ತಾ ಇದ್ರು. ಮದುವೆ ಮಾಡಿಸ್ತೀವಿ, ಬೇಕಾದ್ರೆ ಮಾತಾಡ್ಲಾ ಅಂತಂದ್ರು. ಹೋಗಿ ನೋಡ್ದೋ, ಇಷ್ಟ ಆಯ್ತು. ನೋಡಿದ್ರೆ ಅವಳು ಯಾರನ್ನೂ ಲವ್ ಮಾಡ್ತಾವಳಂತೆ. ಮದುವೆ ಆಗಿದ್ದು ಒಂದೇ ವಾರ ಕೊಡೋಗ್ಬಿಟ್ಲಣ್ಣ. 1 ವಾರ ಕೊಡೋಗ್ಬಿಟ್ಲಾ? ಇನ್ನೆಂತ ನನ್ನ ಮಗ ಇರ್ಬೇಕು ನೀನು. ಏನ್ ಗೊತ್ತಪ್ಪ, ಅಳ್ಬೇಡ, ಇನ್ನು ತುಂಬ ನೋವಲ್ಲಿದ್ಯಾ ಅನ್ಸುತ್ತೆ. ಸ್ವಲ್ಪ ತುಂಬ ನೋವಲ್ಲವನೇ ಅನ್ಸುತ್ತೆ. ಇವ್ರು ಕರೆಕ್ಟಾಗಿ ನೋಡು ಪಾಪ, ಇವರಲ್ಲಪ್ಪ. ಅವ್ರು ಆಗಿರೋದಕ್ಕೆ ಅಲ್ವಾಳೆ ಬಂದು ಕೇಳ್ತಾ ಇರೋದು. ಇವ್ರ ಸಮಾಧಾನ ಮಾಡು, ಸಮಾಧಾನ ಮಾಡು. ನಾನಿಲ್ಲ ಗುರು, ಸಮಾಧಾನ ಮಾಡು, ಅಳ್ತಾನೆ, ಸಮಾಧಾನ ಮಾಡು. ಅಳ್ಬೇಡ. ಹೋದ್ರೆ ಹೋಗ್ತಾಳೆ ಇನ್ನೊಬ್ಬ. ಫ್ಯಾಮಿಲಿ ಪ್ರಶ್ನೆನ ಮರ್ಯಾದೆ ಇನ್ನೊಬ್ಳು ಕಟ್ಕೊಂಡ್ರೆ ಇಬ್ಬಿಡು. ಬೇಡ, ಅವಳು ಹೋದ್ರು ಬಿಡು. ನನ್ನ ಅವಳು ಇಷ್ಟ. ಅವ್ರ ಮನೆ ತೋರ್ಸ್ಕೊಂಡ್ ಕೇಳ್ತಾ ಇದ್ದೀನಿ. ಇವ್ರ ನಿಂಗೆ 8 ತೋರ್ಸಿದ್ ಇವ್ರ? ಏ ಅಲ್ಲ ಕಣ ಪಾಪ, ನೋಡು ಅವ್ರು ಬಿಲ್ಡಿಂಗ್ ಕಟ್ಟಕ್ ಬಂದಿದ್ರ. 10 ದಿವಸ ಆಗಿಲ್ಲ ಕೆಲ್ಸಕ್ಕೆ. ಅವ್ರು 20 ದಿವಸ ಆಗೈತೆ ಊರ್ ಬಿಟ್ಟು ಕೆಲ್ಸಕ್ಕೆ ಬಂದಿರೋದವ್ರು. ನಮ್ ಬಿಲ್ಡಿಂಗ್ ಕಟ್ಟಕ್ ಬಂದಿದ್ರ. ಹಾ, ಅಲ್ಲಿ ಹುಡುಗಿ ನಮ್ ಕಡೆ ಒಂದ್ ಐತೆ, ಆ ಬಿಲ್ಡಿಂಗ್ ಅವ್ರದ್ದು, ಅವರು ಗೌಡ್ರ ಕಡೆ ಅವ್ರೆ ಅಂತಂದ್ರ. ನಿಮ್ದೆಲ್ಲಿ ಬಿಲ್ಡಿಂಗ್ ಸ್ಲಮ್ಮಲ್ಲಿ? ಹಾ ಹೌದು. ಹಾ, ಅಲ್ಲಿ ಕಟ್ಟಿಸ್ತಾ ಇದ್ವಾ. ನಾನ್ ತೋರಿಸ್ತೀನಿ ಅಂತ ಕರೆದ್ರ. ಒಂದ್ ದಿವಸ ನಮ್ಮ ಅಪ್ಪ ನೋಡ್ಕೊಂಡ್ ಬಂದ್ರು. ಆಯ್ತು, ಆ ಹುಡುಗಿ ಚೆನ್ನಾಗೈತೆ, ಹೋಗಿ ಮದ್ವೆ ಆಗೋಗೋ ಅಂತಂದ್ರು. ಆದೆ ಒಂದೇ ವಾರಕ್ಕೆ ಓಡು ಬಾರೇಳ ಅವ್ರ ಮನೆ ತೋರಿಸಿ. ಏಯ್ ಇವ್ರಲ್ಲ ಅಂತ ಹೇಳ್ತಾರಲ್ಲ ಅವ್ರಿ.
ಬಾರಣ ಮನೆ ತೋರ್ ಅಣ್ಣ ಬಿಡೋಣ ಹೊಡಿತೀನಿ ಈಗ ಅವ್ರ ಹತ್ರ. ಮನೇಲಿ ಎಲ್ಲರೂ ಅಳ್ತಾರ ಗೊಳ ಅಂತ. ಯಾಕೆ ನಿನ್ ಲೈಫ್ ಹಿಂಗ್ ಆಗೋಯ್ತು? ಧೈರ್ಯ ಮಾತಾಡು ಬಿಡಿ ಇರ್ಲಿ. ಯಾಕೆ ನಿನ್ ಲೈಫ್ ಹಿಂಗ್ ಆಗೋಯ್ತು ಅಂತ ಮನೇಲೆಲ್ಲ ಅಳ್ತಾರ. ಕೈ ಬೆರೆಸರಿಲ್ಲಪ್ಪ, ಮುರಿದೋಗಿರೋ ಕೈ. ಏಯ್ ಮನೆ ತೋರ್ಸಿಸೋಣ. ಅವ್ರ ಮನೆ ಗೊತ್ತಿಲ್ಲ ಕಣೋ, ಅವ್ರಲ್ಲ ಕಣೋ. ಅಣ್ಣ ಇವ್ರೇ ಕರ್ಕೊಂಡು ಹೋಗಿದ್ದು. ಆ ಮನೆ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಇಲ್ಲ ನಾನೇ ಹೋಯ್ತಾ ಇದ್ದೆ, ಇವ್ರ ಹತ್ರ ಯಾಕೆ ಹುಡುಕ ಬರ್ತಾ ಇದ್ದೆ. ಒಂದ್ ಕೆಲಸ ಮಾಡೋ, ಸೂಸೆ ಮಾಡ್ಕೊಂಡು ಸತ್ತೋಗ್ ನೀನು. ಯಾಕಣ್ಣ? ಇನ್ನು ಹೆಂಡ್ತಿನ ಓಡೋದು ಮರ್ಯಾದೆ ಪ್ರಶ್ನೆ, ಇನ್ನೇನ್ ಮಾಡ್ತೀನಿ ನೀನು? ಬದುಕಿದೆ ಏನ್ ಪ್ರಶ್ನೆ? ಏನು ಇಲ್ಲ ನಾನು ಒಂದ್ ದಿವಸನೂ ಜೊತೆಲಿ ಇರ್ಲಿಲ್ಲ ಅಣ್ಣ. ಇನ್ನ ವಯಸ್ಸು ಐತೆ, ಹೋಗ್ತಾಳೆ. ಹೋಗ್ತಾಳೆ. ನಿನ್ಗೆ ವಯಸ್ಸಿಲ್ವಾ? ಇನ್ನ 4-5 ಮಾಡ್ಕೋಬಹುದು. ಅಣ್ಣಂಗೆ 2 ಆಗೈತೆ ಕೇಳಲ್ಲಿ. ಏನ್ ಬೇಕಾರೆ ಹೇಳೋಣ. ನಿಂದ ಎಷ್ಟಣ್ಣ ವಯಸ್ಸಿದ್ದ ಇದ್ದಾಗ ಎಷ್ಟಣ್ಣ ನೀನು ಮಾಡ್ತಾ ಇದ್ದು? 4-5 ಮಾಡ್ತಾರಿಲ್ವಣ್ಣ ಕೇಳು. ವಯಸ್ಸಲ್ಲಿ ಇದ್ದಾಗ ತಮಿಳ್ನಾಡಲ್ಲಿ ಮನ್ಮತ್ತ ಅಂದ್ರೆ ಇವ್ರು ತೋರ್ಸೋರು. ಕೇಳ್ಬೇಕಾರಲ್ವಣ್ಣ? ಏಯ್ ಈಗ ಹೊಡಿತೀನಿ. ಇಷ್ಟದಂಕ ಸಮಾಧಾನ ಮಾಡಿದೀವಿ. ಮದುವೆ ಮಾಡ್ಕೊಂಡು ಆರಾಮಾಗಿರು. ಹಂಗಂತ ನಿನ್ಗೇನ್ ಆಗೈತೆ ಹೇಳು? ಕೈ ಕಾಲು ಏನಾಗೈತಿ ನಿನಗೆ? ಕೈ ಕಾಲು ಬೇರೆ ಪ್ರಾಬ್ಲಮ್ ಐತಾ? ಮತ್ತೇನಿಗೆ ಕೊಡೋ ಅಂದ ಅವಳು ನೀನ್ ಬಿಟ್ಟಿ ಹೋಗತ್ತಾಗೆ. ಅಯ್ಯೋ ಅಮ್ಮ ಚಂದ್ರ, ಮನೆ ತೋರ್ಸ್ ಬರೋಣ. ಏಯ್ ಏ ಹೊಡಿತೀನಿ ಈಗ. ನೀನು ಒಳ್ಳೆ ಅಣ್ಣ ಹೊಡಿಲ್ಲ. ಪಂಚ ಫುಲ್ ಬಿಡು ಕನ್ನಡ ಹೇಳ್ತೀನಿ. ಅವ್ನು ಪಂಚ ನೋಡಿ ಬಂದ್ಬಿಟ್ಟು ಅನ್ಸ್ತದೆ. ಏಯ್ ಸುಮ್ಮನೆ ಈಗ ಅವ್ರು ಏನ್ ಹೇಳುದು ನಿನಗೆ? ಹೇಳ್ತಿರುತ್ತಾರೆ, ಬುದ್ಧಿ ಹೇಳ್ಬೇಕಾರೆ ಯಾಕೆ ಮಾಡ್ತೀನಿ? ನಿನ್ ಬುದ್ಧಿ ಹೇಳ್ತಿರುತ್ತಾನೆ ಅವರು. ಇನ್ನ ವಯಸ್ಸೈತೆ, ನಿನ್ ಕೈ ಕಾಲು ನೆಟ್ಟಿಗೈತೆ, ಹೋಗು ಅಂತ. ನೀನ್ ಹೇಳ್ತೀರಾ? ಅವ್ರು ಹೆಂಡ್ತಿ ನೋಡಿದ್ದೀನಿ ನೀನು? ನಾನು ಹೇಳ್ದಂಗೆ ಹೇಳು ನೀನು. ನಾನು ಹೇಳ್ದಂಗೆ ಹೇಳು. ಆ ಗಾಡಿಯಲ್ಲಿ ಎವಳು ಅಂತೇಳು. ಗಾಡಿಯಲ್ಲಿ ಅವಳು ತೆಗೀರಿ. ಇವ್ರು ಹೆಂಡ್ತಿ ಅಲ್ಲೇ ಇದ್ದಾರೆ. ಅಲ್ಲಿ ಸಿರಿ ಕನ್ನಡ ಕ್ಯಾಮ್ರಾ ಐತೆ. ಇದು ಕಾಮಿಡಿ ಪ್ರೋಗ್ರಾಮು. ಕುರಿಗಳು ಸ್ವಾಮಿ ಕುರಿಗಳು. Screw your mind, take the baby, come on, ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ್ದು ತಮಾಷೆಗಾಗಿ, ನಿಮ್ಮನ್ನು ನಗಿಸುವ ಉದ್ದೇಶಕ್ಕಾಗಿ. ಅದ್ಭುತವಾದ ಚಿತ್ರಕಥೆ ಹೊಂದಿರುವ ರೂಬಿ ಚಿತ್ರತಂಡದಿಂದ ಈ ಕಾಣಿಕೆ ಸರ್ ನಿಮಗೆ. ಹಂಗೆ ಮಾಡಿಬಿಟ್ಟು ಹಿಂಗೆ ನೆಮ್ಮದಿಯಾಗಿ ಕೂತ್ಕೊಬಿಡ್ರಿ. ಹೋದ ತಿಂಗಳು ಏನು ಮಕ್ಕ ಮಾಡಿದ್ದು ಅಲ್ಲ, ಹುಡುಗಿನ ತೋರಿಸ್ಬಿಟ್ಟು. ಬ್ಯಾಗ್ ಯಾರ್ದು? ಏನಪ್ಪ ನಿಂದು? ಸರ್ ಕೇಳ್ತೀನಿ ಬಾ. ಕೈ ಕಡೆಗೆ ಬಾ, ನೀವು ಈ ಕಡೆಗೆ ಬಾ. ಏನಪ್ಪ? ನಮ್ಮ ಅತ್ತೆಯವರು ಪರಿಚಯವರು. ಏನೋ ಮಾಡಿದೆ ನಮ್ಮ ಫ್ರೆಂಡ್ ಪೊಲೀಸ್ ಅವನು. ಅವನಿಗೆ ಮಾಡಿದ್ದೀವಿ ನೋಡಿ. ಇಲ್ಲೇ ಹಾಕಿಲ್ಲ ನವೀನ್ ಸರ್. ಏನ್ ವಿಷಯಪ್ಪ ನೀನು ಬಂದಿದ್ದು? ಹುಡುಗಿನ ತೋರಿಸ್ಬಿಟ್ಟು ಮದುವೆ ಮಾಡಿಸ್ಬಿಟ್ಟು ಒಂದೇ ವಾರಕ್ಕೆ ಒಂದು ವಾರಕ್ಕೆ ಓಡೋಗ್ಬಿಟ್ಟು ಸರ್. ನಾನು ಇದೀನಿ ರಕ್ಕ. ಪೊಲೀಸ್ನವ್ರು ಬಂದ್ರು, ಅದೇ ನ್ಯಾಯ ಮಾಡೋದು. ಆ ಹುಡುಗಿ ಮನೆಯಲ್ಲಿ ತೋರಿಸ್ಬಾ. ಮೇಡಮ್ ಪೊಲೀಸ್ ಕಂಟ್ರೋಲ್ರಮ್ಮ. ಮೇಡಮ್ ಇಲ್ಲಿ ಇದು ಅಡ್ರೆಸ್ ಹೇಳಿ ಮೇಡಮ್. ಅಲ್ಲಿ ಬನ್ನಿ. ಅದೇ ನಮ್ಮ ಹತ್ರ ಬಂದ್ಬಿಟ್ಟು ಇಲ್ಲಿ ಯಾರೋ ಬಂದ್ಬಿಟ್ಟು ಇದ್ ಮಾಡ್ತಾವ್ರೆ. ಯಾರೋ ಅಂತ ಗೊತ್ತಿಲ್ಲ. ಮದುವೆ ಮಾಡಿಸಿದ್ದೆ ಅಂತ ಹೇಳ್ತಾನೆ. ಯಾರು ಗೊತ್ತಿಲ್ಲ. ಯಾರೋ ಅಪ್ಪ ಬಂದ್ಬಿಟ್ಟು ನಮ್ಮ ಹತ್ರ ಬಂದ್ಬಿಟ್ಟು ನಿಮ್ಮ ಮದುವೆ ಮಾಡ್ಸಿರಿ, ನಾನು ಎಂಟು ಅಂಟಗವಳೆ ಅಂತ ಇದ್ ಮಾಡ್ತಾವ್ರೆ. ನಮ್ಗೆ ಯಾರು ಅಂತ ಗೊತ್ತಿಲ್ಲ ಅವ್ರು ನಮ್ಗೆ. ಬನ್ನಿ ನನ್ನ ನಂಬರ್ ಮೇಡಮ್. ನಾನು ಇರ್ತೀನಿ ಮನೆ. ನಾವು ಇವ್ರ ಹತ್ರ ಬಂದು ಹೋಗಿ ಕೇಳ್ಕೊಂಡು ಬಂದ್ರು ಪಕ್ಕಕ್ಕೆ. ಕಳಿಸಿ ಕಾನ್ಸ್ಟೇಬಲ್ ವಯಸ್ಸೊಳಗೆ ಕಳಿಸಿ. ನೀವು ಬರೋರ್ಗು ಅವ್ರು ತಮ್ಮಂತರ ನಾನು ಇಲ್ಲೇ ಇರ್ತೀನಿ ಜೊತೆಲಿ. ಅಲ್ಲಿ ನಿಂತ್ಕೊಂಡು ದೂರ ಅಲ್ಲಿ ನಿಂತ್ಕೊಂಡು ಮಾತಾಡು. ಬಾಕ ನೀನು ಈ ಕಡೆಗೆ ಮಾತಾಡಿ. ನಿಂದು ಇವಾಗ ಏನು ಹೇಳು? ಬರ್ತಾರೆ ಪೊಲೀಸರು, ಇಲ್ಲೇ ನಿಂತರೆ ನೀವು ದುಬ್ಬಿಸ್ತೀನಿ. ಹೇಳು. ಪೊಲೀಸ್ನವ್ರು ಬೇಡ ಸರ್ ನನಗೆ. ಹೇಳು ಸರ್ ಹೇಳು. ಹೇಳೋದನ್ನ ಕೇಳಿ. ಹೇಳು. ಆ ಹುಡುಗಿ ಮನೆ ಎಲ್ಲ ತೋರ್ಸಕ್ ಹೇಳಿ. ಯಾವ ಹುಡುಗಿ ಮನೆ? ನಾವು ಮದ್ವೆ ಮಾಡಿಸಿದ್ರಲ್ಲ ಆ ಹುಡುಗಿ ಮನೆ. ಮದ್ವೆ ಮಾಡಿಸಿದ್ಯಾರು? ಅವರು. ಯಾವ ನಾವು ನೀವ್ ಯಾವ ಊರು ಅಲ್ಲ ನನಗೇನ್ ಗೊತ್ತು. ಬಂದ್ರಿ ಬ್ರೋಕರ್ ತರ ತೋರ್ಸಿದ್ರೆ ಮದ್ವೆ. ಇವ್ರು ಬ್ರೋಕರಾ? ಅವ್ರು ಯಾವ್ದೋ ದೇವಸ್ಥಾನಕ್ಕೆ ಹೋಗಿ ಬಂದ್ರು ಅಂತ ಹೇಳ್ತಾವ್ರೆ. ಇವಾಗ ಓಡ್ ಬಂದಿರೋ ನನ್ ಮದ್ವೆ ಆಗಿರೋದು 1 ತಿಂಗಳಿಂದ ಸರ್. ನಿನ್ ಕಣ್ಣಿಗೆ ಕಾಮಲ್ಲಿ ಒಂದು ಗ್ಲಾಸ್ ತೆಗೆದು ನೋಡಿ ಕರೆಕ್ಟ್ ಇವ್ರೇನ ಅಂತ. ಅವರೇ ಸರ್. ಚೆನ್ನಾಗಿ ಮಾಡ್ತೀಯ ನೀನು. ನಾವು ಎಪ್ರಿ ಫಸ್ಟ್ ನಾವು ಅಲ್ವಕ್ಕ. ಅಲ್ಲ ಅವ್ನು ಹೇಳ್ತಾರದು ಮದ್ವೆ ಮಾಡ್ಸಿರಂತೆ ನೀವು. ಅವಳು ಓಡೋಗ್ಬಿಟ್ಲಂತೆ. 1 ವಾರಕ್ಕೆ ಒಡ್ಡೋಗ್ಬಿಟ್ಲು ಸರ್. ಅವ್ರು ಯಾಕೆ ನಿಮ್ಗೆ ಮದ್ವೆ ಮಾಡ್ಸಕ್ ಬರ್ತಾರಲ್ಲಿ? ನನ್ಗೆ ಅಯ್ಯೋ ಹೆಂಗ ನಮ್ಮ ಅತ್ತೆಯವ್ರ ಪರಿಚಯ. ಆ ಕಡೆ ತೋರ್ಸ್ಬಿಟ್ಟು ಹೋಗ್ಬಿಟ್ಟವ್ರೆ. ಕುಡ್ದ್ಗಿಡ್ ಬಂದಿದ್ದೀರ ಅವ್ರು ಹೇಳ್ತಾವ್ರೆ. ಯಾರು ಕುಡ್ದಿಲ್ಲ? ಇವ್ರು ಹೇಳ್ತಾರದು. ಕುಡ್ಕೊಂಬಂದ ಅಣ್ಣ. ಸ್ಮೆಲ್ ನೋಡು ಒಂಚೂರು ಹತ್ರ ಹೋಗ್ಲಿ. ನನಗೆ ಆ ಸ್ಮೆಲ್ ಆಗಲ್ಲ, ಅದಕ್ಕೆ ಒಂಚೂರು ಹತ್ರ ಹೋಗಿ ನೋಡ್ರಿ. ಡೈರೆಕ್ಟಾಗಿ ಕೇಳ್ತಾರೇನೋ.
ಅವ್ರು ಒಂದ್ ದಿವಸ ಅಲ್ಲಿ ಬಂದು ಅರವಳ್ಳಿಲಿ ಅಕ್ಕ ಹೆಂಗ್ ಗೊತ್ತಾ ಇವ್ರು ಬಂದ್ರು ಗೊತ್ತಾ ಈ ತರ ದಬಾಯಿಸ್ಬೇಕು ನೀವು ಎದುರ್ಕೊಂಡು ನಿಂತ್ಕೊಂಡ್ರೆ ಅವ್ರು ಮಾಡ್ತಾರೆ ದಬಾಯಿಸ್ರಿ ಸರ್ ಪಬ್ಲಿಕ್ ಜೊತೆಗಿರ್ಬೇಕು ಸರ್ ನೀವೆಲ್ಲ ನಮ್ಮ ಜೊತೆಗೆ ಪಾಪ ಅವ್ರು ಇಬ್ಬರೇ ಹೆಣ್ಣು ಏನ ಅಕ್ಕ ಏನ ಅಣ್ಣ. ಇನ್ನು ಮದುವೆ ಅವ್ರು ಮಾಡಿಸಿಲ್ಲ ಅಂತ ಹೇಳ್ತಲ್ವೇನೋ ನನ್ನ ಮಗನೇ ಬಂದವನೇನ ಪಾಪ ನೀನ್ ಎದುರ್ಬಾರ್ದು ಗೊತ್ತಿಲ್ಲ ನಮ್ಗೇನ್ ಗೊತ್ತು ನಾವೇ ಮದುವೆ ಮಾಡ್ಸೋಣ ನಿನ್ಗೆ ಧೈರ್ಯವಾಗಿರ್ಬೇಕಕ್ಕ ಯಾವತ್ತಷ್ಟೇ ಕನ್ನಡದಲ್ಲಿ ಎಲ್ಲ ನೀವು ಧೈರ್ಯವಾಗಿರ್ಬೇಕು ಹಿಂಗೆ ಎದುರ್ಕೊಂಡ್ರೆ ನೀವು ಬದಂಗ್ ಸೆರು ಮುಚ್ಕೊಂಡ್ರೆ ಅವ್ನ ಚೈನ್ ಕಿತ್ಕೊಂಡು ಏನಾಗಲ್ಲ ನಾವೆಲ್ಲ ಇಲ್ವಾ ನೀವು ಎದುರಿಸ್ಬೇಕು ಫಸ್ಟ್ ಅಂತವ್ರಿಗೆ ಇದು ಇಬ್ರು ಹೊಡಿತಾರೆ ನಿನಗೆ ಅದು ಇಲ್ಲೇ ಸಾಯಿಸ್ತಾರೆ ನಿನ್ನ ಸರ್ ಹತ್ರ ಮಾತಾಡು ತಾಕತ್ತಿದ್ರೆ ಸರ್ ಬಂದ್ರು ಜೆಂಟ್ಸ್ಗಳ ಹತ್ರ ಮಾತಾಡ ಲೇಡೀಸ್ ಹತ್ರ ಬಂದಿದ್ಯಾ ನೀನು ನೀವು ಅಕ್ಕ ಮಾಡಿಸಿದ್ದು ಬಂದ್ರು ಸುಮ್ಮನೆ ಮಾತಾಡ್ತಿರ್ರಿ ಫಸ್ಟ್ ಕನ್ನಡ ತೆಗಿರಿ ನೋಡ ನೀವು ಆಗಲ್ಲ ಕನ್ನಡ ತೆಗಿರಿ ಕಣ್ಣು ಕೇಳಿ ದಬಾಯಿಸೋಣ ನೀನು ಸ್ಟ್ರಾಂಗ್ ಆಗಿದೆಯಾ ನೀನು ಮೇಡಮ್ ಪೊಲೀಸರ ನಮಸ್ಕಾರ ಮೇಡಮ್ ಮೇಡಮ್ ಪೊಲೀಸರು ಬಂದು ಹೇಳಿ ಹಾಕಿ ಅಕ್ಕ ಏನು ಕಾಲಾಗ್ತಾರೆ ನೋಡಕ್ಕ ಹೌದಾ ಏನ್ ಮಾಡ್ದ ಮೇಡಮ್ ನಮ್ಮ ಹತ್ರ ಬಂದು ಹಿಂಗೇನೆ ಹತ್ರ ಎದುರಿಸಿ ಯಾರು ಇಲ್ಲ ಅಂದಿದ್ರೆ ನಮ್ಮ ಜೇನ್ ಕಿತ್ಕೊಳ್ಳೋದಿಲ್ಲ ಒಂದ್ 4 ಕೊಟ್ಟು ಕಳ್ಸ್ಬೇಕಿತ್ತು ನೀವೇನೆ ಇಂಥವ್ರು ಬಂದಾಗ ಏನ್ ಮಾಡ್ಬೇಕು ಗೊತ್ತಾ ಮೇಡಮ್ ಒಂದ್ 4 ಸರಿ ಕೊಟ್ಟು ಕಳ್ಸ್ಬೇಕು ನ್ಯಾಯ ಇಲ್ವಾ ಇಲ್ಲಿ ಏನ್ ನ್ಯಾಯ ಇಲ್ವಾ ಇಲ್ಲಿ ಏನು ನನ್ನ ಹೆಂಡ್ರು ಓಡೋಗಿರೋ ನಾಳೆ ಕೊಟ್ಕೊಂಡು ಹೋಗಕ್ಕಲ್ಲ ನಿನ್ನೆಂಡ್ರು ಓಡೋಗಿದ್ರೆ ಇವ್ರೇನ್ ಮಾಡ್ತಾರೆ ಮದ್ವೆ ಮಾಡಿದವ್ರು ಅವ್ರ ಮನೆ ಗೊತ್ತಿಲ್ಲ ಅವ್ರಿಗೆ ಯಾರು ಅಂತಾನೆ ಗೊತ್ತಿಲ್ಲ ನಮ್ಗೆ ಈಗ ಬಂದು ಹೇಳ್ದ ಸುಮ್ಮನಾದ್ರೂ ಬಂದಿರೋ ನಿನ್ನ ಹೆಂಡ್ತಿನ ನೀನ್ ಕರೆಕ್ಟ್ ನೋಡ್ಕೋಬೇಕು ತಾನೆ ನೋಡ್ಕೊಂತ ಇದ್ದೆ ಇವ್ ಯಾರು ಅಂತಾನೆ ಗೊತ್ತಿಲ್ಲ ನಮ್ಗೆ ನಾವೇ ಕಿತ್ಕೊಳ್ತಾ ಇವಾಗ ಬಂದ್ರೆ ಬಸ್ ಕುತ್ಕೊಂಡ ನಾವು ಇವಾಗೆ ಬಂದ್ಬಿಟ್ಟಿದೀವಿ ಬಂದ್ಬಿಟ್ಟು ನೀವೇನ್ ಮಾಡ್ಬೇಕು ಗೊತ್ತಾ ಇಂಥವ್ರು ಬಂದಾಗ ಎದುರಿಸ್ ಕಳಿಸ್ಬೇಕು ಒಂದ್ 4 ಕೊಟ್ಟು ಕಳ್ಸ್ಬೇಕಂಟಿ ನೀವೇನೆ ಮಾಡ್ಸಿದೀರ ಅಂತ ಸುಮ್ಮನಾದ್ರೂ ಬಂದು ಕೇಳ್ತಾವ್ರು ಸುಳ್ಳಾದ್ರೂ ಏನ್ ಮಾಡೋದು ಈ ತರದ ಇವಾಗ ನೀವೇನ್ ಮಾಡಿ ಗೊತ್ತಾ ಒಂದ್ 4 ಕೊಡಿ ಅಂತವ್ರು ಹೋಗ್ಬಿಡ್ತಾರ ಇನ್ನೊಂದ್ಸಲ ಬೇರೆ ಹೆಣ್ಮಕ್ಳ ಹತ್ರ ಹೋಗಲ್ಲ ಈಗೇನು ನೀವು ಮನೆ ತೋರಿಸ್ತೀರಾ ತೋರ್ಸಲ್ವಾ ಯಾರ ಮನೇನ ಆ ಹುಡುಗಿ ಮನೆನಾ ನಮ್ಗೇನ್ ಗೊತ್ತು ತೋರ್ಸಣ ನಮ್ಗೇನ್ ಇವ್ರು ಯಾಕೆ ಮನೆ ತೋರಿಸ್ಬೇಕು ನಮ್ಮ ಮನೆ ಫ್ಯಾಮಿಲಿ ಮರ್ಯಾದೆ ಪ್ರಶ್ನೆ ನಮ್ಗೆ ಯಾರು ಅಂತ ನಿನ್ ಗೊತ್ತಿಲ್ಲ ನಮ್ಗೆ ನೀವ್ ಗೊತ್ತಿಲ್ಲ ನನಗೂ ನೀವ್ ಯಾರು ಅಂತ ಗೊತ್ತಿಲ್ಲ ಏ ಹುಡುಗಿ ಮನೆ ನೋಡ್ದಲ್ಲೇ ಮದ್ವೆ ಆಗಿದ್ದೆ ನೀನು ಅಲ್ಲ ಮೇಡಮ್ ಒಂಥರ ಅದು ಅರ್ಜೆಂಟ್ ಆಗಿ ಆಗ್ಬಿಡ್ತು ಮೇಡಮ್ ಅರ್ಜೆಂಟ್ ಹೆಂಗ್ ಮಾಡ್ಕೊಂಬಿಟ್ಟೆ ಎಲೆಕ್ಷನ್ ಮತ ಹಾಕಕ್ಕೂ ಆಗ್ಲಿಲ್ಲ ಮೇಡಮ್ ಅವ್ರ ಜೊತೆ ನಾನು ಕಾಮಿಡಿ ಪ್ರೋಗ್ರಾಮ್ ಅಲ್ಲಿ ಕ್ಯಾಮ್ರಾ ಇದೆ 1, 2, 3, 4. Bakara, bakara. Feel the rhythm, screw your mind, check the baby. Come on, bakara, bakara. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ್ದು ತಮಾಷೆಗಾಗಿ, ನಿಮ್ಮನ್ನು ನಗಿಸುವ ಉದ್ದೇಶಕ್ಕಾಗಿ. ಅದ್ಭುತವಾದ ಚಿತ್ರಕಥೆ ಹೊಂದಿರುವ ರೂಬಿ ಚಲನಚಿತ್ರ ತಂಡದಿಂದ ಇದೊಂದು ಸಣ್ಣ ಕಾಣಿಕೆ ನಿಮಗೆ. ಏನಂದ್ರು ಆಂಟಿ ಬಂದಿ ಅವರು? ಅಂತ ಹೇಳಿದ್ರು. ಹೌದಾ? ನಾವ್ ಹೆಂಡತಿಗೆ ಹುಡುಗಿ ಕೊಡಿ ಅಂತ ಬಂದವ್ರು. ನೀವೇನಂದ್ರಿ ಹುಡ್ಕೊಟ್ರಾ? ನಾವು ಗೊತ್ತೇ ಇಲ್ಲ ನೀವು ಯಾರು ಅಂತ ಹೇಳ್ದ. ಇದೇ ಫಸ್ಟ್ ನೋಡ್ತಾ ಇರೋದು. ಹಿಂಗೆ ನಗ್ನಗ್ತಾ ಇರಿ ಆಂಟಿ.